ವಿಶ್ವಾಮಿತ್ರ ಮಹರ್ಷಿಗಳು ಬರುತ್ತಿದ್ದಾರೆ. ಸಂಯಮೀಂದ್ರರಿಗೆ ಸ್ವಾಗತ. ವಿಜಯೋಸ್ತು. ಬ್ರಹ್ಮಋಷಿಗಳ ಪಾದಸ್ಪರ್ಶದಿಂದ ಈ ರಾಜ್ಯವೇ ಪುನೀತವಾಯಿತು. ದಯಮಾಡಿಸಿ. ಬ್ರಹ್ಮರ್ಷಿ ವಸಿಷ್ಠರಿಗೆ ಅಭಿವಂದನೆ. ತಾವು ಸಂಕಲ್ಪಿಸಿದ ಯಾಗವು ನಿರ್ವಿಘ್ನವಾಗಿ ನೆರವೇರಿತೆ? ಇಲ್ಲ, ಆ ಕಾರ್ಯಕ್ಕಾಗಿಯೇ ಬಂದಿದ್ದೇನೆ. ನಿಮ್ಮ ಸಹಾಯವನ್ನು ಅಪೇಕ್ಷಿಸುತ್ತೇನೆ. ತಾವು ನನ್ನ ಯಾಚಿಸುವುದೇ? ಆಜ್ಞಾಪಿಸು ಮುನೀಂದ್ರ. ಈ ರಾಜ್ಯವೂ ನನ್ನ ಸರ್ವಸ್ವವೂ ತಮ್ಮ ಅಧೀನ ಮಾಡುವೆನು. ಸಂತೋಷ. ನಮ್ಮ ಯಾಗಕ್ಕೆ ಮಾರೀಚ ಸುಬಾಹುಗಳೆಂಬ ರಾಕ್ಷಸರಿಬ್ಬರು ಸತತ ವಿಘ್ನ ಮಾಡುತ್ತಿರುವರು. ಆ ರಕ್ಕಸರನ್ನು ಸಂಹರಿಸಲು ರಾಮಚಂದ್ರನು ಬರಬೇಕು. ರಾಮನೇ? ನನ್ನ ರಾಮನೇ? ಸ್ವಾಮಿ, ಬಾಲಕ, ಹಸು ಬಾಲಕ, ಹಾಳುಗಲ್ಲದ ಸುಕುಮಾರನೇ, ಅತಿ ಮುದ್ದಾಗಿ ಬೆಳೆಸಿದ ನನ್ನ ಕಂದನನ್ನು ಅಸುರ ಭೀಕರಾರಣ್ಯಕ್ಕೆ ಒಯ್ಯುವುದು ಭವ್ಯವೇ? ನಿನ್ನೆ ಮೊನ್ನೆ ಬಿಲ್ಲು ಹಿಡಿದ ರಾಮನೆತ್ತ, ಮಹಿತ ಮಾಯೋಪಾಯ ಮತಿಗಳಾದ ಮಾರೀಚ ಸುಬಾಹುಗಳೆತ್ತ. ದಶರಥ, ಇಂದ್ರ, ಶಾಂತರಾಗಿ. ಮಹಾರಾಜ, ವಿಶ್ವಾಮಿತ್ರರು ತ್ರಿಕಾಲವೇದಿ, ಅಖಿಲ ಶಸ್ತ್ರಾಸ್ತ್ರ ಕೋವಿದರು, ಅತಿಲೋಕ ಶಕ್ತಿ ಸಂಪನ್ನರು. ಅವರೇ ಸಂಕಲ್ಪಿಸಿದರೆ ಆ ದೈತ್ಯರನ್ನು ಹೋಮದಲ್ಲಿ ಸಮಿತಿನಂತೆ ದಹಿಸಬಲ್ಲರು. ಅಂತಹವರ ಹಿಂದೆ ರಾಮನನ್ನು ಕಳುಹಿಸಲು ಭಯವೇಕೆ? ನಿಜವೇ, ಆದರೂ ಸಂದೇಹವೇತಕ್ಕೆ ಮಹಾರಾಜ. ಇದರಿಂದ ರಾಮನಿಗೆ ಶುಭವು, ಜಯವು, ಚಿರಕೀರ್ತಿಯೂ ಲಭಿಸುತ್ತದೆ. ಮೊದಲಿಗೆ ಬೀಳ್ಕೊಟ್ಟಂತೆ ಅವರ ಹಿಂದೆ ಮಗನನ್ನು ಸಾಗಿ ಕಳುಹಿಸು. ಇದರು ತಂದೆಯವರ ಆಜ್ಞೆ ಶಿರಸಾವಹಿಸುವನು. ಅಂದ ನನ್ನ ರಾಮ. ತಂದೆ ಲಕ್ಷ್ಮಣ, ಅಣ್ಣನಿಗೆ ಜೊತೆಯಾಗಿ ಹೊರಡು. ಮುನೀಂದ್ರರೇ, ಏನಿ ಉತ್ಪಾತವು? ತಾಟಕಿ ಮಾಯವು. ಛೇದಿಸು ರಾಮ. ಅಗೋ ತಾಟಕಿ, ನಾನು ಕೈಗೊಂಡ ಯಾಗಗಳನ್ನು ಧ್ವಂಸ ಮಾಡಿದ ಮಾರೀಚ ಸುಬಾಹುಗಳ ತಾಯಿ. ಸ್ತ್ರೀ ಎಂದು ಸಂದೇಹಿಸದೆ ಸಂಹರಿಸು.
ನಾವು ಸಂಕಲ್ಪಿಸಿದ ಯಾಗವು ನಿನ್ನ ಸಹಕಾರದಿಂದ ಸಫಲವಾಯಿತು. ನಮ್ಮೆಲ್ಲರ ಆಶೀರ್ವಾದ ನಿನಗೆಲ್ಲ ವೇಳೆಗೂ ಅಂಡದಂಡಗಳಾಗಿರು. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ. ಆ ಮಿಥಿಲಾಪತಿ ಜನಕರಾಜರ್ಷಿ ತನ್ನ ತನಯ ಸೀತಮ್ಮಗೆ ಸ್ವಯಂವರವೂ ಸಾರಿದ್ದಾನೆ. ಶಿವನ ಬಿಲ್ಲು ಮುರಿಯುಬಲ್ಲ ವೀರನೇ ತನ್ನ ಮಗಳ ಕೈ ಹಿಡಿಯುವನೆಂದು ಪ್ರಕಟಿಸಿರುವನೇ. ವೀರರೆಲ್ಲ ಹೋಗುತ್ತಿರುವರಲ್ಲಿ ಈ ವೀರಾದಿವೀರನನ್ನು ಇಲ್ಲಿರಿಸಿರುವೇನಯ್ಯ. ಅಲ್ಲಿಗೆ ನಮ್ಮ ಪ್ರಯಾಣ. ನಡೆದನು ಕೋದಂಡಪಾಣಿ ಅಡವಿಯ ಕಡೆ ಮುನಿ ನಡೆದರೆ ನಡೆದನು ಕೋದಂಡಪಾಣಿ. ಪ್ರಮುಖರೇ, ಕೆಲವು ರಾತ್ರಿಗಳಿಂದ ನಕ್ಷತ್ರ ಮಂಡಲದಲ್ಲಿ ನನಗೆ ಅನೇಕ ದುರ್ನಿಮಿತ್ತಗಳು ಕಾಣುತ್ತಿವೆ. ಅದಕ್ಕೆ ತಕ್ಕಂತೆ ಜರಾಭಾರ ನನ್ನನ್ನು ಕುಗ್ಗಿಸುತ್ತಿದೆ. ಇನ್ನು ಮೇಲೆ ರಾಜ್ಯಭಾರವನ್ನು ವಹಿಸಲಾರೆ. ಸಕಲ ವಿದ್ಯಾ ಪಾರಂಗತನು, ಅಖಿಲ ಶಸ್ತ್ರಾಸ್ತ್ರ ಕೋವಿದನು, ಸರ್ವಜನ ಪ್ರೇಮಾಸ್ಪದನೂ ಆದ ರಾಮಭದ್ರನಿಗೆ ಈ ಭಾರವನ್ನು ಒಪ್ಪಿಸಲು ಸಂಕಲ್ಪಿಸಿರುವೆನು. ದಶರಥ ಮಹಾರಾಜರಿಗೆ, ಶ್ರೀರಾಮಚಂದ್ರ ಮೂರ್ತಿಗೆ. ಪ್ರಭು, ನಮ್ಮೆಲ್ಲರ ಮನಸ್ಸುಗಳು ಅಪೇಕ್ಷಿಸಿದ ಕೋರಿಕೆಯನ್ನೇ ತಾವು ಹೇಳಿದಿರಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ನಮ್ಮೆಲ್ಲರ ಕಣ್ಣಿಗೆ ವೈಕುಂಠವು. ಗುರುದೇವ, ನೋಡಿದಿರಾ, ಕೇಳಿದಿರಾ? ಶುಭಶ್ಯ ಶೀಘ್ರಂ. ಇದು ಚೈತ್ರ ಮಾಸ, ನಾಳೆ ಪುಷ್ಯಮಿ ನಕ್ಷತ್ರ. ಆ ಶುಭ ಮುಹೂರ್ತದಲ್ಲಿ ನನ್ನ ರಾಮನಿಗೆ ಪಟ್ಟಾಭಿಷೇಕವು ತಮಗೆ ಆಮೋದ ಯೋಗ್ಯವೇನೆ? ಶುಭಮಸ್ತು. ನನಗೆ ಗೊತ್ತು, ಸರ್ವಜ್ಞರು ತಾವು. ಸಕಲ ಪ್ರಜೆಗಳು ಈ ನಿರ್ಣಯಕ್ಕೆ ಹರ್ಷಿಸುವರೆಂದು ಗೊತ್ತು. ಅದಕ್ಕೆ ರಾಮನಿಗೆ ಮುಂಚಿತವಾಗಿಯೇ ವರ್ತಮಾನ ಕೊಟ್ಟಿದೆ. ಅದೋ ಪಟ್ಟಾಭಿರಾಮನ್. ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು, ರಾಮಚಂದ್ರ ಪ್ರಭು. ತಥಾಸ್ತು, ತಥಾಸ್ತು. ರಾಮ, ನನ್ನ ನಿರ್ಣಯವನ್ನು ಗುರುದೇವರು ಆಮೋದಿಸಿದರು, ಪ್ರಜೆಗಳು ಹರ್ಷಿಸಿದರು. ಅದನ್ನು ನೀನು ಪಾಲಿಸಬೇಕು. ಆಗಲಿ, ಆಜ್ಞಾಪಾಲನೆ ನನ್ನ ಕರ್ತವ್ಯ. ನನ್ನ ಆಜ್ಞೆ ಎಲ್ಲ ಕಂದ, ಪ್ರಜಾಪಾಲನೆ ನಿನ್ನ ಕರ್ತವ್ಯ. ರಾಮ, ನಾಳೆಯೇ ನಿನ್ನ ಪಟ್ಟಾಭಿಷೇಕ. ನನಗೆ ಗೊತ್ತು ಕಂದ, ಸಹೋದರರು ಭರತ ಶತ್ರುಘ್ನರು ಇಲ್ಲವೆಂದಲ್ಲವೇ ನಿನ್ನ ಚಿಂತೆ. ಇದು ಯುವರಾಜ ಪಟ್ಟಾಭಿಷೇಕವೇ. ನಿನ್ನ ಸಂಪೂರ್ಣ ಪಟ್ಟಾಭಿಷೇಕಕ್ಕೆ ಅವರು ತಪ್ಪದೇ ಬರುವರು, ನಿನ್ನನ್ನೇ ಸೇವಿಸುವರು. ಸುಮಂತ್ರ, ಈ ಶುಭ ವಾರ್ತೆಯನ್ನು 4 ಮೂಲೆಗಳಿಗೂ ಸಾರಿಸು. ನಗರವೆಲ್ಲ ಶೋಭಾಯಮಾನವಾಗಿ ಅಲಂಕರಿಸಿಬಿಡಿ. ಊರು ಕೇರಿ ವಿನೋದಗಳು ಜರಿಸಲಿ. ಶ್ರೀರಾಮಚಂದ್ರ ಮೂರ್ತಿಗೆ, ಪಟ್ಟಾಭಿರಾಮನಿಗೆ, ಶ್ರೀರಾಮಚಂದ್ರ ಮೂರ್ತಿಗೆ. ಕಣ್ಣು ಕಾಣುವುದಿಲ್ಲವೇನೆ? ಓಹೋ, ಮಂದರಾದೇವಿಯವರ ಮುದ್ದಿನ ರಾಣಿಯವರ ಮುದುಕಿದಾಸಿಯನ್ನು ನಿನಗಟ್ಟಿಸೋಕ್ಕಾದರೆ ಪಟ್ಟಮಹಿಷಿ ಪರಿಚಾರಿಕರು ನಾವೇನು ಕಾದು ಬಿದ್ದಿದ್ದೀವೇನೋ? ಮಾತಿನಲ್ಲಿ ಎಚ್ಚರಿಕೆ. ಅಯ್ಯೋ, ಅವಯ್ಯ ಗುಡಿಯಕ್ಕೆ ಅವಳು ಕೋಪ ಬರುತ್ತೆ. ಆ ಕೋಪ ತಾಪಗಳೇ ನಿನ್ನ ಮೇಲೆ ಸಲ್ಲದೇಳು. ಇವತ್ತಿನಿಂದ ನಮ್ಮಮ್ಮನವರ ರಾಜಮಾತೆಯು ಕೂಡ ಜಾಗ್ರತೆ. ಇನ್ನು ಮೇಲೆ ಈ ಅವೇ ಆಗುವೆ ಎಲ್ಲ ನಮ್ಮ ಒಳಗೆ ಬರ್ಬೇಕಾದ್ದೆ. ಬರ್ತೀವಿ. ಏನ್ರೆ ಇದು ಅಲಂಕಾರ? ಬೇಕಾದ್ದು ಹೇಳಿ ನಮ್ಮಂದ್ರೆ ಮುಂದೆ ನೀವೇನೂ ಅಲ್ಲ. ನಮ್ಮ ಮಹಡಿಗೆ ನೀವು ಬರುತ್ತೀರೋ, ನಿಮ್ಮ ಮಹಡಿಗೆ ನಾವು ಬರುವುದು ನೋಡೋಣ. ಬಾ ಮಂದ್ರ, ನಿನಗೆ ಶತಾಯಸ್ಸು. ಯಾಕೆ? ಊರಿನವರೆಲ್ಲರಿಗೂ ಉಳಿಗೆ ಮಾಡೋದಕ್ಕ? ಹೋಗ್ರೆ ಹೊರಗಡೆ, ಹೊರಟೋಗ್ರೆ ಆ ಮಹಡಿಗೆ. ಮಂದರ,
ಏನೇ ಅದು ಕಸಿವಿಸಿ? ಯಾರಾದ್ರೂ ಹಬ್ಬ ನಡೆಸ್ತಾ ಇದ್ದಾರಿಯಾ? ಆಹಾ, ನೀನು ನಾನು ತಪ್ಪ ಊರೆಲ್ಲ ಹಬ್ಬ ನಡೆಸ್ತಿದ್ದಾರೆ. ಏನು ವಿಶೇಷವೋ? ಅಭಿಷೇಕವಂತೆ. ಅಭಿಷೇಕವೇ? ಯಾರಿಗೆ? ಆಗೋರಿಗಾದರೆ ನಾನೇಕೆ ಬಾಧೆ ಪಡ್ತಿದ್ದೆ, ಆಗದವರಿಗೆ. ಇನ್ನೂ ವಿವರಿಸಿ ಹೇಳಬೇಕೆ? ನಾಳೆ ಬೆಳಗ್ಗೆ ನಿನ್ನ ಸೌದಿ ಕಂದನಿಗೆ ಪಟ್ಟಾಭಿಷೇಕವಂತೆ. ನಿನ್ನ ಪತಿ ರಾಜ್ಯಧಾರೆ ಹೊಯ್ತಿದ್ದಾರೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಮಂದರ, ಈ ಶುಭ ವೇಳೆಯಲ್ಲಿ ಎಷ್ಟು ಸಂತೋಷ ಸುದ್ದಿ ಹೇಳಿದೆಯೇ? ತೆಗೆದುಕೋ, ನನ್ನ ರಾಮನಿಗೆ ನಾನೇ ಮಂಗಳ ಸ್ನಾನ ಮಾಡಿಸುತ್ತೇನೆ. ಮಂದರ, ಏನು ಪೌರುಷ ಬಂದದಿಯೇ? ನೀನು ನಂಬಿಕೊಂಡವರೆಲ್ಲ ಏಕವಾಗಿ ನಿನ್ನ ಮೋಸ ಮಾಡಿದ್ರೆ, ಅವಮಾನ ಮಾಡಿದ್ರೆ ಇಲ್ಲದ ಪೌರುಷ ನಿನ್ನೆ ನಂಬಿಕೊಂಡಿದ್ದ ಈ ಮುದುಕ ದಾಸಿ ಮೇಲೆ ಬಂದಿದೆಯೇನೋ? ಮಂದರ, ಏನೇ ಇವತ್ತು ಜರುಗಿದ ಅವಮಾನ? ಇದಕ್ಕಿಂತ ಏನಾಗಬೇಕಮ್ಮ? ಯಾವ ಸಣ್ಣ ವಿಷಯವಾದರೂ ಮುಂದಾಗಿ ನಿನಗೆ ಭಿನ್ನವಿಸದೆ ಸಭೆಯಲ್ಲಿ ಪ್ರಕಟಿಸಿದ ರಾಜರು ಇಷ್ಟು ಮಹಾ ನಿರ್ಣಯವನ್ನ ಮರ್ಯಾದಗಾದರೂ ನಿನಗೆ ತಿಳಿಸಿದರ? ಯಾವ ಪುಣ್ಯ ಕಾರ್ಯವಾದರೂ ನಿನ್ನ ಜೊತೆಯಲ್ಲಿರುವಂತೆ ನಡೆಸುವ ನಿನ್ನ ಸವತಿ ಪಟ್ಟದ ರಾಣಿ ನಿನ್ನ ಬರ ಹೇಳದಿರೇ ಬಿಡು. ಅಮ್ಮ, ವರ್ತಮಾನವಾದರೂ ಹೇಳಿದಳೆ. ಹೆತ್ತ ಮಗನಿಗಿಂತ ಮಿಗಿಲಾಗಿ ಎಣಿಸಿ ನೆತ್ತಿ ಮೇಲಿಟ್ಟುಕೊಂಡು ಓಡುತ್ತಿದ್ದೀಯೇ ಆ ರಾಮನು. ಅಮ್ಮ ಆಶೀರ್ವದಿಸಬೇಕೆಂದು ನಿನ್ನ ಮನೆಗೆ ಬಂದನೆ. ಇದಕ್ಕಿಂತ ಪರಾಭವ ಇನ್ನೇನಿದೆ? ಇದಕ್ಕಿಂತ ದ್ರೋಹ ಇನ್ನೇನಿದೆ? ದ್ರೋಹ ಗುರ್ತಿಸಿಕೊ. ಸಂತಾನಹೀನನಾಗಿ ವಾರಸಿಗಾಗಿ ನಿನಗೆ ತಾಳಿ ಕಟ್ಟಿದ ರಾಜರು, ಆ ದಿನ ನಿನ್ನ ಮಗನಿಗೆ ಪಟ್ಟ ಕಟ್ಟುವಿರೆಂದು ವಾಗ್ದಾನ ಮಾಡಿದ ಆ ರಾಜರು ಈ ದಿನ ನಿನ್ನ ಮಗನನ್ನು ದೇಶಾಂತರಕ್ಕೆ ಹೊರಟಿದರು. ಮೋಹದ ಭಾರ್ಯ ನಿನ್ನನ್ನು ಮರೆತು ಬಿಟ್ಟು ಹಿರಿಯ ಭಾರ್ಯೆಯ ಮಗನಿಗೆ ಪಟ್ಟ ಕಟ್ಟುತ್ತಿದ್ದಾರೆ. ಇದು ದ್ರೋಹವಲ್ಲವೇ? ನಾಳೆಯಿಂದ ಕೌಸಲ್ಯ ದೇವಿಯಾರ ಪಟ್ಟ ಮಹಿಷಿ ಅಲ್ಲ, ರಾಜಮಾತೆ ಕೂಡ. ಮೋಹದ ಭಾರಿಯಾಗಿ ಇಷ್ಟು ದಿನವೂ ಅನುಭವಿಸಿದ ಭೋಗಗಳೆಲ್ಲ ಇಂದಿಗೆ ಅಂತ್ಯ. ಅವಳು ಅಷ್ಟಕ್ಕಷ್ಟು ಸಾಧಿಸುತ್ತಾಳೆ. ಇನ್ನ ಈ ಅವ್ವ, ಈ ಗೋವ್ವ, ಆ ಮಹಡಿಯ ದಾಸಿಯರೇ. ತಪ್ಪು ಉಪಾಯವೇನು? ಏನಿದೆ? ಭರತನಿಗೆ ವರ್ತಮಾನ ಕಳಿಸು. ಏನ್ ಮಾಡೋಕ್ಕೆ? ಅಡವಿಗೆ ಹೋಗಿ ತಲೆ ಮರೆಸಿಕೊಳ್ಳೆನು. ನಿನ್ನ ಕಂದನಿಲ್ಲಿಗೆ ಬಂದರೆ ರಾಮನ ದೇಶಾಂತರಕ್ಕೋ ಲೋಕಾಂತರಕ್ಕೋ ಪಾಲು ಮಾಡುವನು. ಅದು ನನ್ನ ಮಗನಿಗೆ ಬರಬೇಕಾದ ಗತಿಯಲ್ಲ, ಅದು ನಿನ್ನ ಸವತಿ ಮಗನಿಗೆ ಬರಬೇಕಾದ ಗತಿ. ಅವನಿಗಾಗುವ ಪಟ್ಟ ನಮ್ಮವನಿಗಾಗಬೇಕು. ಅದು ಹೇಗೆ ಸಾಧ್ಯವೇ? ಆಗುವುದು. ದೇವಾಸುರ ಯುದ್ಧದಲ್ಲಿ ನೀವು ಮಾಡಿದ ಸಹಾಯಕ್ಕೆ ನಿನ್ನ ಪತಿ 2 ವರ ಕೊಟ್ಟಿದೆ, ಗೊತ್ತಿದೆಯೇ? ಉಂಟು. ಆ ವರಗಳೆಂದಿನವರೆಗೂ ಕೋರಲಿಲ್ಲವೆಂಬ ಸಂಗತಿಯೂ ಗೊತ್ತಿದೆ. ಅದನ್ನು ಹಿಂದೆ ಕೋರುವೆನು. ಕಾಂತನ ಕಂಡೊಡನೆ ಕರೆಗೆ ಹೋಗಬೇಡ. ತವರು ಮನೆ ದಾಸಿಯಲ್ಲವೇ ನೀನು? ನನ್ನ ಗುಣ ನಿನಗೆ ಗೊತ್ತಿಲ್ಲವೇನೆ? ಏನಿದು? ಓಹೋ, ಕೋಪಗ್ರಹಕ್ಕೆ ಕಾರಣವಾದ ಚಿಹ್ನೆಗಳು. ಅಂದಕ್ಕೆ ಒಲುವೆ ಅಲಂಕಾರ. ನಗರವೆಲ್ಲ ದೇದೀಪ್ಯಮಾನವಾಗಿ ಕಂಗೊಳಿಸುತ್ತಿದ್ದರೆ ಅಂಧಕಾರ ಬಂಧುರ ಪೂರಿತ ಮಂದಿರದಲ್ಲಿ ಈ ವಿಧವಾಗಿ ನೆಲವಪ್ಪಿ ಮಲಗಿರಲು ಕಾರಣವೇನು ದೇವಿ? ದೇವಿ, ಶ್ರೀರಾಮಚಂದ್ರರು ತಮ್ಮ ದರ್ಶನವನ್ನು ಕೋರುತ್ತಿದ್ದಾರೆ. ಬರ ಹೇಳು. ತಾಯಿ ನಮಸ್ಕಾರ. ರಾಮನು ನಿಮ್ಮ ಆಶೀರ್ವಾದಕ್ಕೆ ಬಂದನು. ಪಿತೃವಾಕ್ಯ ಪರಿಪಾಲನಾದಕ್ಷನಾಗಿರಬೇಕು. ತಂದೆಯವರು ಅಸ್ವಸ್ಥರಾಗಿರುವರೇ? ಇಲ್ಲ ನನ್ನಿಂದ ಅಪಚಾರ ನಡೆಯುತ್ತೆ? ನಡೆಯುವುದೋ ಎಂದು ಸಂದೇಹಿಸುತ್ತಿರುವರು. ಆದ್ದರಿಂದ ಅವರಾಜ್ಞೆಯನ್ನು ವಿಷದಪಡಿಸಿಬಿಡೆಂದರು. ಆಣತಿ ನೀಡಿ. ನಿನ್ನ ಸ್ಥಾನದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಆಗಲೆಂದು, ನೀನು 14 ವರ್ಷ ವನವಾಸ ಕೈಗೊಳ್ಳಲೆಂದು ನಿಮ್ಮ ತಂದೆಯವರ ಆಜ್ಞೆ. ಮಹತ್ ಭಾಗ್ಯ. ಮನಸ್ಫೂರ್ತಿಯಾಗಿ ಸಮ್ಮತಿಸುವಿಯಾ?
ತ್ರಿಕರಣ ಶುದ್ಧಿಯಾಗಿ ತಂದೆಯಾಜ್ಞೆಗೆ ತಲೆಬಾಗಿ ಮುಗಿವೆ. ಪಟ್ಟಾಭಿಷೇಕದ ಮುಹೂರ್ತವೇ ನಿನ್ನ ಪ್ರಯಾಣಕ್ಕೆ ಮುಹೂರ್ತವು. ಶುಭ ಲಗ್ನ ಶುಭಪ್ರದ. ನಡೆದನು ಕೋದಂಡ ಬಾಣಿ ವನಸೀಮೆಗೆ ಮುನಿಯಂತೆ ನಡೆದನು ಕೋದಂಡ ಬಾಣಿ ತಂದೆಯಾಜ್ಞೆಗೆ ತಲೆಬಾಗಿ ಧರ್ಮವನೇ ನೆನೆದು ತರುಣಿ ಕೂಡಿ ತಮ್ಮನೊಡನೆ ರಾಜಸಿರಿ ತೊರೆದು ನಗರಿ ತೊರೆದು ಅಯೋಧ್ಯ ರಾಮಯ್ಯ ಇನ್ನು ಅಡವಿಯ ಪಾಲೆ ಎನ್ನುತ್ತ ಧರಣಿ ಅಳಲು ಗಗನ ಅಳಲು ಅಶ್ರುಧಾರಿಯಾಯಿತು. ಅಮ್ಮಿ ನಿನ ದೆಸೆಯಿಂದ ಹೇಸಿದರನ ಇವರು ಯಾರೆನುತ್ತಿದ್ದೀಯೇ ನಾ ಯಾರೆನುತ್ತಿದ್ದೀಯೇ ಹತ್ತು ತಲೆ ರಾವಣನ ತಂಗಿಯುನ ನಿನ್ನೆದೆ ಹೊಕ್ಕುತ ಚುಚ್ಚಲಿಹ ಭಲ್ಲೆ ಕಣೆ ನಿನ ಖಂಡವ ಸಿಗಿದು ಸಿಗಿದು ಬಿಸಿನೆತ್ತರು ಪೀರಿ ಪೀರಿ ಅಂತ್ಯಗೈಯಲಿದ್ದೇನೆ ಆಸ ಸಲ್ಲಿಸಿಕೊಳ್ಳುತ್ತೇನೆ ಅಂತ್ಯಗೈಯಲಿದ್ದೇನೆ ಆಸ ಸಲ್ಲಿಸಿಕೊಳ್ಳುತ್ತೇನೆ ಕಣಕಣವು ಕಾಮಾಗ್ನೆಯ ತಂಪಾಗಿಸಿಕೊಳ್ಳುತ್ತೇನೆ. ಎಲ್ಲಿಯದಿ ಆರ್ತನಾದವು? ನನ್ನ ಆತ್ಮೀಯರಿಗೆ ಯಾರು ಆಪತ್ತಿಸಿದ್ದಾರೆ? ಯಾರು ಯಾರು ಅಕ್ಕಿಡು ಮಾಡಿದವರು? ನರಾಧಮರು. ಸೋದರಿ ಶೂರ್ಪಣಖಿ, ಏನೀ ವಿಪರೀತವು? ಏನೀ ವಿರೂಪವು? ಯಾರು ಗೈದರಿ? ಬಳಲಬೇಡ ತಂಗಿ, ಅವರಷ್ಟಕ್ಕಷ್ಟು ಅನುಭವಿಸುವರು. ಆ ಸೀತೆಯನ್ನು ಭಾರಿಯಾಗೆಲ್ಲ ಬಾಣಿಸಿಯಾಗಿ ತಂದು ಬಳಸುವನು. ಅದು ನೀನು ಹೊಂದಿದ ಹಿಂಸೆಗೆ 1000ದಷ್ಟು ಪಡಲೇಬೇಕು. ನಾಥ ನಾಥ, ದೇವತೆಗಳ ಸೊಗಸಿನಂತೆ ಗಿನಿಸಿನಂತೆ ಇರುವ ಚೆಲುವ ಪರೀಕ್ಷಿಸಿದಿರಾ? ಆ ಬಂಗಾರ ಜಿಂಕಿ ಎಷ್ಟು ಮುದ್ದಾಗಿದೆ. ಹೌದು ದೇವಿ, ಮನೋಹರವಾಗಿದೆ. ಅದನ್ನು ಬಳಿಗಿಟ್ಟುಕೊಳ್ಳಬೇಕೆನಿಸಿದೆ ಸ್ವಾಮಿ. ನಿನ್ನ ಬಯಕೆ ತೀರಿಸುವುದು ನನ್ನ ಕರ್ತವ್ಯ. ಲಕ್ಷ್ಮಣ, ಎಲ್ಲಿ ನನ್ನ ಶರಚಾಪಗಳು? ಅಣ್ಣ, ಕನಕಮೃಗವು ಕಂಡು ಕೇಳದ ವಿಚಿತ್ರವು. ಅದಕ್ಕೆ ಬಳಿಗಿಟ್ಟುಕೊಳ್ಳಲು ಆಕಾಂಕ್ಷಿ. ಅರಣ್ಯವಾಸದ ಗುರುತಾಗಿ ಅತಿ. ಲಕ್ಷ್ಮಣ, ನಿಮ್ಮತ್ತಿಗೆ ಮನೆ ತುಂಬಿ ಬಂದು ಮೊದಲ ಸಲ ಆಸೆ ತುಂಬಿ ಕೋರಿದ್ದು ಈ ಒಂದು ಕೋರಿಕೆಯೇ. ಅಲ್ಲಣ್ಣ, ಇದು ರಾಕ್ಷಸ ಮಾಯೆ ಎಂದು ನನಗನುಮಾನ. ಮಾಯೆಯಾದರೆ ಛೇದಿಸುತ್ತೇನೆ, ಇಲ್ಲವಾದರೆ ಸಾಧಿಸುವನು. ಈ ಅಲ್ಪ ಕಾರ್ಯಕ್ಕೆ ನೀವೇಕೆ ಅನುಜ್ಞೆ ನೀಡಿ. ನಿಮ್ಮ ಅತ್ತಿಗೆ ಒಪ್ಪಿಸಿದ್ದು ನನಗೆ. ಆಶ್ರಮಕ್ಕೂ ಆಕೆಗೂ ರಕ್ಷೆಯಾಗಿರು. ಆಜ್ಞೆ. ಮಣ್ಣನವರಿಗೇನು ಆಪತ್ತಾವರಿಸಿದೆ, ಕೂಡಲೇ ಹೊರಡು. ಅಸಹಾಯ ಶೂರನಿಗೆ ಆಪತ್ತೆ ಅಸಂಭವ ತಾಯಿ. ಈ ಶತ್ರು ಸೇನೆಯಲ್ಲಿ ಎಲ್ಲವೂ ಸಂಭವ. ಸರಿ, ಅಣ್ಣನವರ ಆಜ್ಞೆ ಅತಿಕ್ರಮಿಸಿದ ಪಾಪ ಸುತ್ತಿಕೊಂಡರೂ ಸರಿ, ಈ ಕ್ಷಣವೇ ಹೊರಡುತ್ತೇನೆ. ಯಾವ ಪರಿಸ್ಥಿತಿಯಲ್ಲೂ ಈ ರೇಖೆಯನ್ನು ಮಾತ್ರ ದಾಟದಿತ್ತು.
ದೇಹಿ ಭವತಿ ಭಿಕ್ಷಾಂ ದೇಹಿ. ಸ್ವೀಕರಿಸಬೇಕೇನು? ನೀನೇ ಸಮರ್ಥಿಸು, ಇಲ್ಲವೇ ಶಿವಾಪಚಾರ ದೋಷ ನಿನ್ನ ನಂಟದೆ ಬಿಡದು. ಬಾ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಣಬಲ್ಲ ದಂಡು ದಾಳಿಗಳ ಮಂಡಲ ನಾಯಕರಾದ ಗಂಡನೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ದಶರಥ ಮಹಾರಾಜನ ಸೊಸೆ ಶ್ರೀರಾಮಚಂದ್ರನೇ ಹೇಳು, ನನ್ನನ್ನು ರಕ್ಷಿಸುವವರಿಲ್ಲವೇ? ಬೇಗ ಬರಬೇಕು. ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್, ದಟ್ ಈಸ್ ಆಲ್ಸೋ ಥೀಮ್ ಓರಿಯೆಂಟೆಡ್ ಸಾಂಗ್. ಇಟ್ ಟೆಲ್ಸ್ us about ಮದರ್ ಅಂಡ್ ಶಿವರಾಜ್ ಸರ್ ಬನ್ನಿ ಅಲ್ಲಿ. ಆ ನಿಂಬೆಹಣ್ಣು ಕೊಡಿ ಶಾಲಿನಿ ಮೇಡಮ್ ಅಲ್ಲಿ. ರಾಮ ರಘುನಂದನ ರಾಮ 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 ಕುಲಭೂಷಣ ರಾಮ 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 ರಘುನಂದನ ರಾಮ ರಘುನಂದನ ರಾಮ 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 ಕುಲಭೂಷಣ ರಾಮ 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 जानकी पते राम जानकी पते राम 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 विमल पते राम 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 भक्तवत्सल राम भक्तवत्सल राम 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 दीनवत्सल राम 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 रघुनंदन राम रघुनंदन राम 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 दीनवत्सल राम 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 जानकी पते राम जानकी पते राम 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 विमल पते। जय श्री रामचंद्र महाराज के, अयोध्या रामनिये, हनुमान की जय, वीर हनुमान।